कांग्रेस पार्टी के बाद में है, लेकिन पहले आप किसानों के साथी हैं। ಹೌದು, ಈ ಒಂದು ರೈತರ ಹೋರಾಟ, ದೇವನಹಳ್ಳಿ ರೈತರ ಹೋರಾಟ ಬಹಳ ಐತಿಹಾಸಿಕ ಹೋರಾಟ. ಇದರಲ್ಲಿ 3.25 ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ. ಒಂದ್ ಕಡೆ ನೋಡಿದ್ರೆ ರೈತರು, ಶ್ರಮಜೀವಿಗಳು, ಯಾರ್ಯಾರು ಬಂಡವಾಳಶಾಹಿ ವ್ಯವಸ್ಥೆ ಜನವಿರೋಧಿ ಇದೆ ಅಂತ ಹೋರಾಟ ಮಾಡ್ತಾರೆ, ಅವರ ಆಕ್ರೋಶ, ಅವರ ಗಟ್ಟಿತನ ಒಂದ್ ಕಡೆ. ಇನ್ನೊಂದು 3.25 ವರ್ಷ ಆದ್ರೂ ಕೂಡ ರೈತರು 1777 ಎಕರೆ ರೈತರು ಅವರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ಈ ಆಳುವ ಶಕ್ತಿಗಳಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಕೇರ್ಲೆಸ್ ಮಾಡ್ತಾ ಇದ್ದಾರೆ. ರೈತರ ಧ್ವನಿ ಕೇಳ್ತಾ ಇಲ್ಲ. ಇವರು ಮ್ಯಾನಿಫೆಸ್ಟೋನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ರೈತ ವಿರೋಧಿ ಕಾನೂನುಗಳು ಕಿತ್ತಾಕ್ತೀವಿ ಅಂತ ಹೇಳಿ ಅವರು ಈ ಹೋರಾಟ 3 ವರ್ಷದಿಂದ ಬೆಂಬಲಿಸಿದ್ದಾರೆ. ಆದ್ರೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಮೂಗಕ್ಕೆ ತುಪ್ಪ ಸೋರ ಕೆಲಸ, 2 ನಾಲ್ಗೆ ಮಾತು. ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಗೌರವ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಆ ಒಂದು ನಂಜುಂಡಸ್ವಾಮಿ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಇವತ್ತಿನ ದಿನ ರೈತ ವಿರೋಧಿ ಕಾನೂನು ಮಾಡ್ತಾರಲ್ಲ, ಶ್ರೀಮಂತರಿಗೆ 4,500 ಎಕರೆಯಷ್ಟು ರೈತರ ಭೂಮಿನ ಬೇರೆ ಬೇರೆ ಕಡೆ ಕಿತ್ಕೊಂಡು ಏರ್ಪೋರ್ಟ್ ಮಾಡ್ಬೇಕಂತ, ಇದೆಲ್ಲ ಜನವಿರೋಧಿ ಸರ್ಕಾರಗಳು. ಅದು ಕಾಂಗ್ರೆಸ್ ಒಂದೇ ಅಲ್ಲ, BJP JDS ಎಲ್ಲರೂ ಸೇರಿ ರೈತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದನ್ನ ನಾವು ಒಪ್ಪಕ್ಕಾಗಲ್ಲ. ಹೋರಾಟ ಎಂದೆಂದಿಗೂ ಇರುತ್ತೆ. ನಾವೇ ಸಂವಿಧಾನ ಎತ್ತಿಡ್ತಾ ಇರೋ ಇಲ್ಲಿ ಹೋರಾಟ ಮಾಡೋ ಹೊರತು ಯಾವ ಆಡಳಿತ ಪಕ್ಷಗಳಲ್ಲ. ಇದನ್ನ ನಮ್ಮ ರೈತ ನಾಯಕರು ಅವರ ಬೇಡಿಕೆ ಬಹಳ ನ್ಯಾಯಬದ್ಧವಾಗಿದೆ. ಎಲ್ಲ ಈ ಪ್ರಾಜೆಕ್ಟ್ ಅನ್ನ, ಈ ಡಿಫೆನ್ಸ್ ಮತ್ತೆ ಏರೋಸ್ಪೇಸ್ ಪಾರ್ಕ್ ಅನ್ನ ಸಂಪೂರ್ಣವಾಗಿ ಬಿಡಬೇಕು. ಅದು ನ್ಯಾಯಬದ್ಧವಾದ ಹೋರಾಟ. ನೀವು ಡೆವಲಪ್ಮೆಂಟ್ ಹೆಸರಲ್ಲಿ ಫಸ್ಟ್ ಆಫ್ ಆಲ್ ರೈತ ವಿರೋಧಿ ಕಾನೂನುಗಳು 400 ಎಕರೆಯಷ್ಟು ರೈತ ಏತರರು ಕನ್ವರ್ಟ್ ಮಾಡಿ ರೈತರ ಭೂಮಿ ತಗೋಬಹುದು ಅನ್ನೋ ಜನ ವಿರೋಧಿ ಕಾನೂನು, ಆ ಕಾನೂನು ಅಡಿಯಲ್ಲಿ ಮುಂದುವರಿಸಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಲಕ್ಷ್ಯ, BS ಯಡಿಯೂರಪ್ಪರ ರೈತ ವಿರೋಧಿ ಕಾನೂನು, ಮಣ್ಣಿನ ಮಕ್ಕಳು JDS ಅವರು ಅದನ್ನು ಸೇರಿ ಮಾಡಿದ್ದಾರೆ. ಸೊ ಈ ಪಕ್ಷಗಳನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಜನಶಕ್ತಿ, ಅನ್ಯಾಯದ ವಿರುದ್ಧ ಆಕ್ರೋಶ, ಈ ಗಟ್ಟಿತನನೇ ನಾವು ನಂಬಿಕೆ ಇದೆ. ಸೊ ಇದರ ಬೇಡಿಕೆ ನ್ಯಾಯಬದ್ಧವಾಗಿದೆ. ನಾನು ಎಂದೆಂದಿಗೂ ಈ ಹೋರಾಟದ ಜೊತೆ ನಿಂತಿರ್ತೀನಿ. ರೈತರಿಗೆ ಬಹಳ ದೊಡ್ಡ ಮಟ್ಟದ ಕಷ್ಟ ಆಗ್ತಾ ಇದೆ. 86% ರೈತರು 5 ಎಕರೆ ಒಳಗಿರೋರು, ಅವ್ರಿಗೆ ಬಹಳ ರೀತಿ ಕಷ್ಟ ಆಗ್ತಾ ಇದೆ. ಈ ಬಂಡವಾಳಶಾಹಿ ವ್ಯವಸ್ಥೆ, ಕಾರ್ಪೊರೇಟ್ ವ್ಯವಸ್ಥೆ, ಯಾರ್ಯಾರು ಶ್ರೀಮಂತರ ಪರವಾಗಿ ಆಳುವ ಶಕ್ತಿ ಸಿಮೆಂಟ್ ಈ ಕಾಂಕ್ರೀಟ್ ಜಂಗಲ್ ಮಾಡಬೇಕು ಅಂತ ಹೊರಟಿರೋರು ಅವರೆಲ್ಲರೂ ಕೂಡ ರೈತರು ಬಹಳ ಕಷ್ಟ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಇವಾಗ ಏನಿದೆ, ರೈತರ ಜೀವನ ಉತ್ತಮಗೊಳಿಸೋದು ಬಿಟ್ಟು ಇನ್ನೂ ಕಷ್ಟ ಕಟ್ಟು ಅವರಿಗೆ ಯಥಾಸ್ಥಿತಿಗೆ ತರಕ್ಕೆ ಇದೆಲ್ಲ ಹೋರಾಟ ಮಾಡ್ತಿರೋದು ಎಷ್ಟು ಅನ್ಯಾಯ ನೋಡಿ. ಸೊ ಅವರಿಗೆ ಉತ್ತಮಗೊಳಿಸ್ಬೇಕು. ನಾವೆಲ್ಲ ಜೊತೆಗೆ ಸೇರಿ ರೈತ, ಕಾರ್ಮಿಕ, ಶ್ರಮಜೀವಿಗಳ ಪರವಾಗಿ ಎಂದೆಂದಿಗೂ ನಿಂತಿರ್ತೀವಿ. ಈ ಅನ್ಯಾಯದ ವಿರುದ್ಧ ವ್ಯವಸ್ಥೆಗೆ, ಅನ್ಯಾಯದ ವ್ಯವಸ್ಥೆ ವಿರುದ್ಧ ಗಟ್ಟಿಯಾಗಿ ನಾವು ನಿಂತ್ಕೋತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.